ಸ್ಕೂಲಲ್ಲಿ ಪಾರ್ಟಿಗೆ ಹೋಗೋಣ ಅಂದರೆ ಎಲ್ಲ ಹಂಚೋಗೋಣ ಅಂದರೆ ಅಯ್ಯೋ ಸ್ಕೂಲ್ ಮುಗೀಲಿ ಕಾಲೇಜ್ ಕಾಲೇಜ್ ಹೋದ್ವಿ ಆಮೇಲೆ ಫುಲ್ ಪಾರ್ಟಿ ಮಾಡೋಣ ಅಂತ ಕಾಲೇಜ್ ಹೋದ್ವಿ ಕಾಲೇಜ್ ಹೋಗಿ ಪಾರ್ಟಿ ಮಾಡೋಣ ಅಂತ ಹೇಳಿದ್ರೆ ಅಯ್ಯೋ ಅಕ್ಕನ ಮದುವೆ ಆಗಲಿ ಪಾರ್ಟಿ ಮಾಡೋಣ ಅಂತ ಆಯ್ತು ಅಕ್ಕನ ಮದುವೆ ಆಯ್ತು ಆಮೇಲೆ ಕಾಲೇಜ್ ಆದ್ಮೇಲೆ ಡಿಗ್ರಿಗೆ ಓದ್ತೀನಿ ಅಂತ ನಮ್ಮದೇ ಆಟ ಅಂತ ಹೇಳ್ದ ಡಿಗ್ರಿಗೆ ಹೋದ್ವಿ ಆಮೇಲೆ ಕಾರ್ ಬಂದಿದ್ರು ಆಮೇಲೆ ನೋಡು ಅಂತ ಹೇಳ್ದ ಕಾರು ಬಂತು ಬುಲೆಟ್ ಬೈಕ್ ತಗೊಂಡು ಆಮೇಲೆ ನೋಡು ಲಾಂಗ್ ಡ್ರೈವೇ ಅಂದ ಬುಲೆಟ್ ಬೈಕ್ ಬಂತು ಆಗಿಲ್ಲ ಆಮೇಲೆ ಕೆಲಸ ಮಾಡಿದ ಕೆಲ್ಸಕ್ಕೆ ಹೋದ್ಮೇಲೆ ಫುಲ್ ನಮ್ದೇನೆ ಹವ ಅಂತ ಹೇಳ್ದ ಕೆಲ್ಸಕ್ಕೂ ಹೋಗಾಯ್ತು ಆಮೇಲೆ ಲಾಸ್ಟ್ ಅಲ್ಲಿ ಮದ್ವೆ ಆಗುವಾಗ ಬ್ಯಾಚಸ್ ಪಾರ್ಸಿ ಕೊಡಪ್ಪ ಅಂತ ಹೇಳ್ದೆ ಕೊಡ್ಸೋಣ ಗುರು ಅದಕ್ಕೇನು ಅಂದೆ ಮದ್ವೆನೇ ಆಗೋಯ್ತು ಆಲ್ ದ ಬೆಸ್ಟ್ ಕೇರಿಂಗ್, ತುಂಬ ರೆಸ್ಪಾನ್ಸಿಬಲ್. ನನಗಿಂತ 6 years ಚಿಕ್ಕವನಾದರೂ ಎಲ್ಡರ್ ಬ್ರದರ್ ಥರನೇ ತುಂಬ ರೆಸ್ಪಾನ್ಸಿಬಿಲಿಟಿಯಿಂದ ನೋಡ್ಕೊಂಡಿದ್ದಾನೆ, ಕೇರ್ ಮಾಡಿದ್ದಾನೆ ನನಗೆ. US ಹೋದ್ಮೇಲೆ ತುಂಬ ಅವನ್ನ ಮಿಸ್ ಮಾಡ್ತೀನಿ. ಇಲ್ಲಿ ಇಂಡಿಯಾಗೆ ಬಂದಾಗ ಅವನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ಹೊರಗಡೆ ಹೋಗ್ತೀವಿ. ಅದೊಂಥರ ತುಂಬ ರಿಫ್ರೆಶ್ ಆಗುತ್ತೆ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಆಸ್ ಮೈ ಬ್ರದರ್. ಐ ಲವ್ ಹಿಮ್ ಸೋ ಮಚ್. ಸೊ ಅಕ್ಷಯ್ ನಾನು ಲಾಸ್ಟ್ 9 yearsಯಿಂದ ನೋಡ್ತಾ ಇದ್ದೀನಿ. ಐ ಆಮ್ ಲಕ್ಕಿ ಟು ಹ್ಯಾವ್ ಈಸ್ ಮೈ ಬ್ರದರ್ ಇನ್ ಲಾ. ಸೊ ಐ ಆಮ್ ಲಕ್ಕಿ ಟು ಹ್ಯಾವ್. ಸೊ ತುಂಬ ಕೇರಿಂಗ್ ಅವನು ಯಾವಾಗಲೂ. ಸೊ ಫುಲ್ ಕೂಲಾಗಿ ಕಾಮಾಗಿರ್ತಾನೆ. ಈಸ್ ವೆರಿ ಗುಡ್ ಇನ್ ಹೆಲ್ಪಿಂಗ್ ನೇಚರ್ ಫಾರ್ ಹಿಸ್ ಫ್ಯಾಮಿಲಿ ಆ್ಯಂಡ್ ಎವ್ರಿ ಒನ್. ಸೊ ಐ ಆಮ್ ವಿಶಿಂಗ್ ಹಿಮ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಕ್ಷಯ್ ಅಂಡ್ ಅಶ್ವಿನಿ. ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ ಇನ್ನೆಲ್ಲೂ ನಾ ಕಾಣೆ. ಈ ಪ್ರೀತಿ ಎಂಥ ಅಸಮಾನ. ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿನೇ. ಅದರಲ್ಲೂ ಆಹಾರ ಹಿತ. ಅಕ್ಷಯ್ ಅವನು ಎಲ್ಲರ ವೇವ್ ಲೆಂತಿಗೆ ಮ್ಯಾಚ್ ಆಗೋ ಒಬ್ಬ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅಂದರೆ ದೊಡ್ಡವ್ರ ಜೊತೆ ದೊಡ್ಡವನಾಗಿ, ಚಿಕ್ಕವ್ರ ಜೊತೆ ಚಿಕ್ಕವನಾಗಿ ಬೆರೆಯುವಂಥ ಒಬ್ಬ ಹುಡುಗ. ಹೀ ಈಸ್ ಆಲ್ವೇಸ್ ದೇರ್ ವಿತ್ ಮೀ ಇನ್ ಮೈ ಅಪ್ಸ್ ಆ್ಯಂಡ್ ಡೌನ್ಸ್. ವಾಟ್ ಎಲ್ಸ್ ಐ ಕ್ಯಾನ್ ಸೇ. ಹೀ ಈಸ್ ಮೈ ಬ್ರೋ ಬಡ್ಡಿ. ಏನು ಹೇಳೋದು ಎಲ್ಲ ಹೇಳಬೇಕು. ಬಟ್ ಅವ್ನು ನೋಡ್ತಿರೋದು ನಾನು ಪಾಸ್ಟ್ 5 yearsಯಿಂದ. ಅವನ ಜೊತೆ ಒಂದು ಬೇರೆನೇ ಬಾಂಡಿಂಗ್ ಇದೆ. ಹಿ ವಾಸ್ ಲೈಕ್ ರಾದರ್ ದನ್ ಹೀಗೆ ಇದನ್ನ ಆ ಥರ ಫೀಲಿಂಗ್ ಬದಲು ಒಂಥರ ಫ್ರೆಂಡ್ಲಿ ಬಾಂಡಿಂಗ್ ಇದೆ ಸೀರಿಯಸ್ಲಿ. ಆ್ಯಂಡ್ ಫನ್ ಲವಿಂಗ್ ಗೈ ರಿಯಲಿ. ಏನಿದೆ ಟ್ರೆಂಡಿಗೆ ಆ ಥರ ಮೂವ್ ಆಗ್ತಾನೆ ಅವನು. ಅದೇ ಖುಷಿ ಆಗೋದು ಅವನಲ್ಲಿ.
ಆ್ಯಂಡ್ ಏನು ಹೇಳೋದು ಅವನಿಗೆ ಹೇಳಿದರೆ ಕಡಿಮೆನೇ ಅಷ್ಟಿದೆ ಅವನ ಹತ್ರ ಹೇಳ್ತಾ ಇರ್ಬೇಕು ಅನ್ಸುತ್ತೆ. ಆ್ಯಂಡ್ ಒಂದು ವೀಕ್ ಪಾಯಿಂಟ್ ಒಂದಿದೆ, ಏನೇ ಆಗಲಿ ಎಲ್ಲೇ ಟ್ರಾವೆಲ್ ಮಾಡಲಿ ಎಷ್ಟೇ ಕೆಲಸ ಮಾಡಲಿ ಬೆಳಿಗ್ಗೆ ಸಂಜೆಯಲ್ಲಿ ಒಂದು ನಿದ್ದೆ ಮಾತ್ರ ಮಾಡಲೇಬೇಕು. ಇಲ್ಲಾಂದ್ರೆ ಅದಕ್ಕೆ ಪ್ಯಾಚ್ ಆಯ್ತೀನಿ, ನಂಗೆಲ್ಲಾದ್ರೂ ಒಂದು ಹಸ್ಕೊಡಿ ನಾನು ಇಲ್ಲೇ ಮಲಗ್ತೀನಿ ಅಂತ ಮಲಗ್ಬಿಡ್ತಾನೆ. ಅದು ಹೇಳ್ತಾರಲ್ಲ ಸಂತೆಯಲ್ಲಿ ಹೋದವನೇ ನಿನಗೆ ನಿದ್ದೆ ಬರುತ್ತೆ ಅಂತ, ಆ ಥರ ಅವನಿಗೆ ಹೇಳ್ಬೇಕು ನಿದ್ದೆ ಮಾಡಿಬಿಡ್ತಾನೆ. ಆ ಥರ ಅವನು ಒಂದು ನಿದ್ದೆ ಮಾತ್ರ ದಿನದಲ್ಲಿ ಮಾಡಬೇಕು ಅವನಿಗೆ. ಸೊ ರಿಯಲಿ ಫನ್ ಗೈ, ವೆರಿ ಲವಿಂಗ್ ಪರ್ಸನ್, ಎಲ್ಲರೂ ಕೇರ್ ತಗೊಳ್ತಾನೆ. ಮತ್ತೆ ಟೆನ್ಷನ್ ಮಾಡ್ಕೊಳ್ಳಲ್ಲ, ಏನೋ ಆದರೂ ಅಕ್ಕಿ ಬಿಟ್ಬಿಡಿ ಅಂತಾನೆ, ಹೋಗ್ಲತ್ತೆ ಆ ಥರ ಒಂಥರ ಫ್ರೀ ಮೈಂಡೆಡ್ ಅವನು. ಖುಷಿ ಆಗುತ್ತೆ ಅವನನ್ನು ನೋಡಿದರೆ. ಆ್ಯಂಡ್ ಫೈನಲಿ ಮದುವೆ ಆಗ್ತಿದ್ದಾನೆ, ಅದೇ ಒಂದು ಖುಷಿ. ಆ್ಯಂಡ್ ಹುಡುಗ ಹಳ್ಳಕ್ಕೆ ಬಿದ್ದಿದ್ದಾನೆ, ಮುಂದೆ ಎಲ್ಲದೂ ಒಳ್ಳೇದಾಗಲಿ, ಜೀವನದಲ್ಲಿ ಉತ್ತರ ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ ಎಲ್ಲ ಹುಡುಗನಿಗೆ ಸಿಗ್ಲಿ ಅಂತ ಆಶೀರ್ವಾದ ಮಾಡ್ತೀವಿ. ಆಲ್ ದ ಬೆಸ್ಟ್.